ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಕ್ಕತ್ ಹೆಂಗಿತ್ತಂದ್ರೆ ನೀವು ಹೇಳುವಾಗ ನನಗೆ ಯಾಕೋ ನಿಮ್ಮ ಮಾತುಗಳು ತುಂಬ ಭಾವುಕ ಆಗ್ತಿದೆ. ನನ್ನ ಕಣ್ಣಲ್ಲೆಲ್ಲ ನೀರು ಸೀರಿಯಸ್ಲಿ ಸರ್ ತುಂಬ ಹಂಗೆ ಅನಿಸ್ತಾ ಇದೆ ನನಗೆ. ಜಾವಾ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಏನು ನಮಗೆ ನೀವೆಲ್ಲ ನಮ್ಗೆ ಸ್ವಲ್ಪ ಎನರ್ಜಿಗಳು ಕೊಡಬೇಕಪ್ಪ. ನಿಮ್ಮಗಳು ನೋಡ್ತಾ ಇದ್ರೆ ಎಷ್ಟೋ ಕಲಿಯೋದಿದೆ, ಎಷ್ಟೋ ಮಾಡೋದಿದೆ ಅಂತ ಅನ್ಸುತ್ತೆ. ಈಗ ಏನಾಗಿದೆ, ಜಾವಾ ನಮ್ಮ ರಾಜವರ್ಧನ್ನಿಂದ ರಾಜವರ್ಧನ್ಗೆ ಹೇಳಿದ 2 ವರ್ಷದಿಂದ ಹೇಳಿದ ಕತೆ ಇದು. ಕನ್ನಡ ಚಿತ್ರರಂಗದಲ್ಲೇ ನಡೆದ ಕತೆ ಇದು. ಅದಕ್ಕೆ ರಾಗಿಣಿಯವ್ರ ಥರ ಒಂದು ಕ್ವೀನ್ ಥರ ಒಂದು ಕ್ಯಾರೆಕ್ಟರ್, ಸೂಪರ್ ಸ್ಟಾರ್ ಆಗಿರೋ ಸಿನಿಮಾದಲ್ಲಿರೋ ಹೀರೋಯಿನ್ ಆಕೆ ಅವರೇ ಬೇಕಾಗಿತ್ತು. ಅದೊಂಥರ ಗ್ರೇ ಶೇಡಲ್ಲಿರೋದು. ಇದೆಲ್ಲ ಕಾಂಬಿನೇಷನ್ ಆಯಿತು. ಈಗ ಒಂದು ಬನ್ನೇರುಘಟ್ಟ ಹತ್ರ ಇರೋ ಒಂದು ಸೆಂಟ್ ಫ್ಯಾಕ್ಟ್ರಿಗೆ ರಾಜವರ್ಧನ್ ಅವ್ರನ್ನ ಕಳಿಸಿದ್ದೀವಿ. ಈಗ ಅವರೊಂದು ಸೆಂಟ್ ಫ್ಯಾಕ್ಟ್ರಲ್ಲಿ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಸೆಂಟ್ ಅನ್ನೋದು ತುಂಬ ಪರಿಣಾಮ ಬೀರೋದ್ರಿಂದ ಇನ್ನೊಂದು 15 ದಿನ ರಾಜವರ್ಧನ್ ಫಿಸಿಕಲಿ ಕೂಡ ರೆಡಿ ಆಗಬೇಕು ಹೀರೋ, ಮತ್ತು ಜೊತೆಗೆ ಆ ಸೆಂಟ್ ಫ್ಯಾಕ್ಟ್ರಿಲಿ ಆಲ್ಮೋಸ್ಟ್ ಕೆಲಸ ಮಾಡ್ತಿದ್ದಾರೆ. ಆ ಥರದ್ದಿದೆ. ಸೊ ಅದಾದ ತಕ್ಷಣ ಸಂಕ್ರಾಂತಿಗೆ ಶೂಟ್ಗೆ ಹೋಗ್ತೀವಿ. ಜಾವ ಆಲ್ಮೋಸ್ಟ್ ಇದಿದೆ. ಮತ್ತು ಒಂದು 10 ಜನ ಆರ್ಟಿಸ್ಟ್ಗಳ ಸೆಲೆಕ್ಷನ್ ಇತ್ತು, ಬೇರೆ ಬೇರೆ ಭಾಷೆಯಿಂದ. ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾಯಿದ್ದೆ ಸ್ಕ್ರಿಪ್ಟಿಗೆ. ಅದೆಲ್ಲವೂ ಮುಗಿದಿದೆ. ಈಗ ನನಗಿರೋ ಇದಕ್ಕೆ ಮಿಡ್ ಜನವರಿ ಆ ಸೆಂಟ್ ಫ್ಯಾಕ್ಟ್ರಿದು ಒಂದು ಮುಗಿಬೇಕು, ಹೀರೋ ರೆಡಿ ಆಗಬೇಕು. ಆದ ತಕ್ಷಣ ಹೋಗ್ತೀವಿ ಶೂಟಿಂಗ್ಗೆ. ನನಗೆ ಒಂದು ಅವಕಾಶ ಹೆಂಗೆ ಅಂದರೆ, ಇದು ಹೆಂಗಾಯಿತು ಅಂದರೆ, ಇದು ಶಿವಣ್ಣನ ಪಿಕ್ಚರಿಗೆ ಕೊಟ್ಟಿದ್ದ ಟೈಟ್ಲ್ ಇದು. ರವಿ ಅರಸು ಅಂತ ಒಬ್ಬರು ತಮಿಳ್ ಡೈರೆಕ್ಟರ್ ಬಂದಿದ್ದರು. ಅವರು ನೋಡಿ ಶಿವಣ್ಣ ಅವರೆಲ್ಲ ದೊಡ್ಡವರು, ಅಣ್ಣ ನಾನು ಈ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಮಾಡ್ಕೋ ಚಿನ್ನ ಅಂತ ಪರ್ಮಿಷನ್ ಕೊಟ್ಟರು. ಯಾಕಂದರೆ ಅಭಿನಯ ಚಕ್ರವರ್ತಿನೂ ಅಣ್ಣನೇ, ಕರ್ನಾಟಕ ಚಕ್ರವರ್ತಿನೂ ಅಣ್ಣನೇ, ನಾನು ಬರೀ ಚಕ್ರವರ್ತಿ ಮಧ್ಯದಲ್ಲಿ. ಅದಾಯಿತು. ಎಲ್ಲರೂ ಹೇಳ್ತಾರೆ, ತಮಿಳಲ್ಲಿ ನೆಲ್ಸನ್ ಇದ್ದಾರೆ, ವೆಟ್ರಿಮಾರನ್ ಇದ್ದಾರೆ, ಚೇರನ್ ಅವರಿದ್ದಾರೆ, ಲೋಕೇಶ್ ಕನಕರಾಜ್ ಇದ್ದಾರೆ, ಈ ಕಡೆ ಸಂದೀಪ್ ವೆಂಕಾರೆಡ್ಡಿ ಇದ್ದಾರೆ. ನಾನು ಅನ್ಕೋತಾ ಇದ್ದೆ, ಒಂದು ಅವಕಾಶ ನನಗೆ ನೇಚರ್ ಅವಕಾಶ ಮಾಡಿಕೊಟ್ರೆ, ಒಂದು ಸಿನಿಮಾ ಆಗೋಕ್ಕೆ 3 ಪಾಯಿಂಟ್ ಬೇಕು. ಒಂದು, ಕ್ರಿಯೇಟರ್ ಸರಿ ಇರಬೇಕು. ಅಂದರೆ ಕಥೆ, ಚಿತ್ರಕಥೆ, ಸಂಭಾಷಣೆ, ಇದೇನು ಕರಿತೀವಲ್ಲ ಕ್ರಿಯೇಟಿವ್, ಅದರಲ್ಲಿ ಒಂದು ವಿಷಯನ ನಾನು ತುಂಬ ದಟ್ಟವಾಗಿ ಜನರಿಗೆ ಹೇಳ್ತೀನಿ ಅನ್ನುವಂಥ ಒಂದು ಪ್ರಾಮಾಣಿಕತೆ ಇರಬೇಕು ಕ್ರಿಯೇಟಿವ್ ಸೆಕ್ಷನಲ್ಲಿ. ಸಿನಿಮಾ ಅನ್ನೋದೇ ಕ್ರಿಯೇಟಿವ್ ಎಕನಾಮಿ. ಆ ತಂಡ, ಕ್ಯಾಮ್ರಾಮ್ಯಾನು, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಏನೇನು ಬರ್ತಾರಲ್ಲ, ಇದೆಲ್ಲ ಕ್ರಿಯೇಟಿವ್ ಸೆಕ್ಟ್ರಲ್ಲಿ ಬರುತ್ತೆ. ಅದಾದ ತಕ್ಷಣ ಇವನ ಪ್ಯಾಷನ್ನ ತನ್ನ ಕಣ್ಣಲ್ಲಿಟ್ಕೊಳ್ಳೋ ಅಂಥ ನಾಯಕ ನಟರು ಬೇಕು, ಹೀರೋಯಿನ್ಸ್ ಬೇಕು, ಕಲಾವಿದರುಗಳು ಬೇಕು. ಈ 2 ಕನಸುಗಳನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಪ್ಯಾಷನ್ ಇರತಕ್ಕಂಥ ಲಕ್ಷ್ಮಿ ಬೇಕು, ಪ್ರೊಡ್ಯೂಸರ್ ಬೇಕು. ಇದು ಒಂಥರ ದೇವ್ರ ಮನೇಲಿ ಒಂದು ಫೋಟೋ ಇಟ್ಟಿರ್ತೀವಿ ನಾವು ಯಾವಾಗಲೂ. ನಮ್ಮ ಕಲ್ಚರಲ್ಲಿ, ನಮ್ಮ ಹಿಂದೂ ಕಲ್ಚರಲ್ಲಿ ಒಂದು ಫೋಟೋ ಎಲ್ಲರ ಮನೇಲೂ ಇರುತ್ತೆ. ಮಧ್ಯೆ ವಿಘ್ನೇಶ್ವರನಿಟ್ಟು, ಆ ಕಡೆ ಸರಸ್ವತಿ, ಈ ಕಡೆ ಲಕ್ಷ್ಮಿನ ಇಟ್ಟಿರ್ತೀವಿ. ಸೊ ನೋಡಿ, ಆ ಫೋಟೋ ನೋಡಿ, ಅದೇ ಒಂದು ಸಿನಿಮಾ. ಅಲ್ಲಿಂದನೇ ಸಿನಿಮಾ ಇರೋದು. ಕ್ರಿಯೇಟಿವ್ ಸೆಕ್ಟ್ರು ಸರಸ್ವತಿ, ವಿಘ್ನಕಾರಕವಾಗಿರೋದಕ್ಕೆ ಎಲ್ಲ ಕಲಾವಿದರುಗಳು ಲಕ್ಷ್ಮಿ. ಈ 3 ನನಗೆ ಅವಕಾಶ ಕೊಟ್ಟರೆ, ಯಾಕೆ ಕನ್ನಡದಲ್ಲೊಬ್ಬ ಎಕ್ಸ್ಟ್ರೀಮ್ ಆಗಿ ಒಂದು ಕಲ್ಟನ್ನು ಹೇಳುವಂಥ, ಒಂದು ಇಂಟೆನ್ಸ್ ಆಗಿ ಹೇಳುವಂಥ, ಒಂದು ಡೀಪಾಗಿ ಹೇಳುವಂಥ ಒಂದು ಕಥೆಯನ್ನು ಅಷ್ಟು ಪೊಯೆಟಿಕ್ಕಾಗಿ ಒಂದು ಕ್ರೈಮ್ನ, ಒಂದು ನಡೆದ ಘಟನೆಯನ್ನು ಕಟ್ಕೊಡೋವಂಥ ಒಬ್ಬ ನಿರ್ದೇಶಕ ನಾನು ಯಾಕೆ ಆಗಬಾರ್ದು? ಒಬ್ಬ ರೈಟರ್ ಯಾಕೆ ಆಗಬಾರ್ದು? ಒಬ್ಬ ಸಂದೀಪ್ ವೆಂಕರೆಡ್ಡಿಗೆ ಯಾಕೆ ಚಾಲೆಂಜ್ ಮಾಡಬಾರ್ದು? ಒಬ್ಬ ಲೋಕೇಶ್ ಕನಕರಾಜ್ಗೆ ಯಾಕೆ ಚಾಲೆಂಜ್ ಮಾಡಬಾರ್ದು? ನನ್ನ ಸಿನಿಮಾ ಇಸ್ ಎ ಲಿಮಿಟೇಷನ್ ಆ್ಯಂಡ್ ಪಾಸಿಬಿಲಿಟೀಸ್ ಅಂತ ಕರೀತಾರೆ. ಸಿನಿಮಾ ಇರೋದು ಮಿತಿ ಮತ್ತು ಸಾಧ್ಯತೆಗಳಲ್ಲಿ. ನಾನು ಇಷ್ಟೇ ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ಅದನ್ನು ಚಿಕ್ಕದಾಗೂ ಕೂಡ ಹೇಳ್ಬೋದು. ನಾನು ಇಷ್ಟು ದೊಡ್ಡದಾಗಿ ಯೋಚನೆ ಮಾಡ್ತೀನಿ ಅಂದರೆ ದೊಡ್ಡದಾಗಿ ಹೇಳ್ಬೋದು. ಜೀವನವೂ ಅಷ್ಟೇ. ನಿಮ್ಮನ್ನು ನೀವು, ನಾನು ಯಶೋಧ, ನಾನು ಇಷ್ಟೇ ಮಾಡ್ತೀನಿ ಅಂತ ಮಿತಿನೂ ಮಾಡ್ಕೋಬೋದು. ನಾನು ಇಷ್ಟೆಲ್ಲ ಮಾಡಬಲ್ಲೆ ಅಂತಲೂ ಹೊರಡ್ಬೋದು. ಸೊ ನನಗೆ ಇಷ್ಟೆಲ್ಲ ಮಾಡಬಹುದು ಅಂತ ಹೊರಟಿದ್ದೀನಿ. ಈ ಎತ್ತರಕ್ಕೊಂದು ಸಿನಿಮಾ, ಕನ್ನಡ ಚಿತ್ರರಂಗದಲ್ಲಿ ಒಂದು ದಟ್ಟವಾದ ಒಂದು ಸಿನಿಮಾ ಕೊಡಬೇಕು ಅಂತ ಹೊರಟಿದ್ದೀನಿ. 100% ಈ ಸಿನಿಮಾ ಒಂದು ಹೊಸ ಅನುಭವ ಇರುತ್ತೆ. ಇಲ್ಲವ್ರು ನಾನು ಇಷ್ಟು ಆತ್ಮವಿಶ್ವಾಸದಿಂದ ಮಾತಾಡಲ್ಲ. ನಾನು ಅದು ಥಿಯೇಟ್ರಿಗೆ ಬರಬೇಕು. ಅವರ ಎಲ್ಲ ನೇಚರ್ನ ಆಶೀರ್ವಾದದಿಂದ ಬಂದರೆ ಬರುತ್ತೆ. ನೀವು ನೋಡ್ತೀರಾ. ಬೇರೆ ಥರದ್ದೇ ಒಂದು ವಿಷಯ ಇದೆ. ನೀವು ಹೇಳ್ತೀರಾ ಇದು ಕನ್ನಡ ಚಿತ್ರರಂಗದಲ್ಲಿ ನಡೆದಿತ್ತಾ 90ರ ದಶಕದಲ್ಲಿ? ಈ ಥರದ್ದು ಜನ ಇದ್ದಾರಾ? ಈ ಥರದ್ದೊಂದು ಕ್ರೈಮ್ ಇದೆಯಾ? ಈ ಥರದೊಂದು ಮಾಫಿಯಾ ಇದೆಯಾ? ಸಿನಿಮಾದೊಳಗಡೆ ಒಂದು ಸಿನಿಮಾ ಈಗಿದೆಯಾ? ಸೊ ಮೆನಿ ಲೇಯರ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಈ ಸಿನಿಮಾನೇ ನಾನು ಇಂಡಿಕೇಶನ್ ವೇಗ ಇಟ್ಕೊಂಡಿದ್ದೀನಿ.
ವೇಗ ಇನ್ ದ ಸೆನ್ಸ್ ಸ್ಪೀಡ್. ಈ ಸಿನಿಮಾದ ನಿಜವಾದ ಇಂಟೆನ್ಸ್ ಸೋಲ್ ಪಾಯಿಂಟ್ ನಟ್ಶೆಲ್ ಸ್ಪೀಡ್, ಅದಕ್ಕೆ ಜಾವ ಟೈಟ್ಲ್ ಇಟ್ಟಿದೆ.